ಟಾಕ್ಸಿಕ್ ಈ ಒಂದು ಸಿನಿಮಾ ಯಾರ್ದು ಅಂತ ನಿಮ್ಗೆ ಇಂಟ್ರೊಡಕ್ಷನ್ ಕೊಡೋದೇ ಬೇಡ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಯಶ್ ಅವರ ಸಿನಿಮಾ. ಇವತ್ತು ಯಶ್ ಅವರ ಬರ್ತ್ಡೇ ಸಲುವಾಗಿ ಟಾಕ್ಸಿಕ್ ಸಿನಿಮಾದ ಕಡೆಯಿಂದ ಬರ್ತ್ಡೇ ಪೀಕ್ ಅಂತ ಒಂದು ಟೀಸರ್ ನ ಬಿಟ್ಟಿದ್ದಾರೆ, ಅಂದ್ರೆ ಟಾಕ್ಸಿಕ್ ಸಿನಿಮಾದು. ಈ ಒಂದು ಟೀಸರ್ ಅಲ್ಲಿ ಅಂದ್ರೆ ಬರ್ತ್ಡೇ ಪೀಕ್ ಅಲ್ಲಿ ನೋಡೋದಾದ್ರೆ, ಮೊದಲನೇದಾಗಿ ಯಶ್ ಅವರ ಲುಕ್ ಬೇರೆ ಲೆವೆಲ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಆ ಲುಕ್ ಎಲ್ಲ ಟ್ರೆಂಡ್ ಆಗಿತ್ತಲ್ಲ, ಅದು ಆಕ್ಚುಲಿ ಇದೇ ಸಿನಿಮಾದು. ಈ ಒಂದು ಸಿನಿಮಾ ಅಂದ್ರೆ ಈ ಒಂದು ಟೀಸರ್ ಗ್ಲಿಮ್ಸ್ ಬಿಟ್ಟಿದಾರಲ್ಲ, ಪೀಕ್ ಬರ್ತ್ಡೇ ಪೀಕ್ ಅಂತ, ಇದರಲ್ಲಿ ಯಶ್ ಅವರು ಬೇರೆ ಲೆವೆಲ್ ಅಲ್ಲಿ ಇದ್ದಾರೆ. ಒಂದು ಇಂಟರ್ನ್ಯಾಷನಲ್ ಕಿಲಾಡಿ ರೀತಿ ಕಾಣ್ತಾ ಇದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದು ಒಂದು ಬೇರೆ ರೀತಿ, ಅಂದ್ರೆ ವರ್ಲ್ಡ್ ಮಾರ್ಕೆಟ್ ನ ಬಿಲ್ಡ್ ಮಾಡುವಂತ ಒಂದು ಸಿನಿಮಾನ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಒಂದು ಟೀಸರ್ ಅಲ್ಲಿ ನೋಡಿದಾಗ ಕ್ವಾಲಿಟಿ ಹಾಲಿವುಡ್ ಯಾವ ವುಡ್ ಕೂಡ ನಿಲ್ಲಲ್ಲ ಅಂತ ಹೇಳ್ಬೋದು, ಅದೇ ರೀತಿ ಇದೆ. ಆದ್ರೆ ಕೆಲವೊಂದ್ ಕಡೆ ನೋಡಿದಾಗ ಸ್ವಲ್ಪ ಯಾವ್ದೋ ಒಂದು ಆಡ್ಸ್ ನೋಡ್ತಾ ಇದೀವೇನೋ ಅಂತ ನನಗೆ ಫೀಲ್ ಬಂತು. ಏನಕ್ಕಂದ್ರೆ ಕೆಲವೊಂದು ಆಡ್ಸ್ ಕೂಡ ಇದೇ ರೀತಿಯಲ್ಲಿ ಶೂಟ್ ಆಗುತ್ತೆ. ಆದ್ರೆ ಆಡ್ಸ್ ಗೀಡ್ಸ್ಗೂ ಸವಾಲಾಗೋ ರೀತಿಯಲ್ಲಿ ಯಶ್ ಅವರ ಒಂದು ಟಾಕ್ಸಿಕ್ ಸಿನಿಮಾದ ಬರ್ತ್ಡೇ ಪೀಕ್ ಇದೆ ಅಂತಾನೆ ಹೇಳ್ಬೋದು. ಪೀಕ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಶ್ ಅವರ ಲುಕ್ ಇದರಲ್ಲಿ ಬೇರೆ ಲೆವೆಲ್ ಅಲ್ಲಿ ಮ್ಯಾಚ್ ಆಗಿದೆ. ಇದು ಒಂದು ವರ್ಷದಿಂದ ಜನಗಳು ಕಾಯ್ತಾ ಇದ್ರು, ಯಾವಾಗ ಬರುತ್ತೆ ಒಂದು ಟೀಸರ್ ಇಲ್ಲ, ಒಂದು ಪೋಸ್ಟರ್ ಇಲ್ಲ ಅಂತ. ಇದು ಎಲ್ಲದಕ್ಕೂ ಉತ್ತರ ಕೊಡೋ ಅಂತಿದೆ ಅಂತಾನೆ ಹೇಳ್ಬೋದು. ಯಶ್ ಅವರ ಒಂದು ಬರ್ತ್ಡೇಗೆ ಒಂದು ವಿಶೇಷ ಆಗಿ ಫ್ಯಾನ್ಸ್ ಗಳಿಗೆ ಖುಷಿಯಾಗಿಗೋಸ್ಕರ ಇದೊಂದು ಕೊಟ್ಟಿದ್ದಾರೆ. ಆದ್ರೆ ಇದರಲ್ಲಿ ಯಾವ ಡೈಲಾಗು ಇಲ್ಲ. ಆದ್ರೆ ಯಶ್ ಅವರ ಮ್ಯಾನರಿಸಮ್, ಆ ಒಂದು ವಾಕಿಂಗ್ ಸ್ಟೈಲ್ ಬೇರೆ ಲೆವೆಲ್ ಇದೆ ಅಂತಾನೆ ಹೇಳ್ಬೋದು. ಅಷ್ಟೇ, ಒಂದು ವಾಕಿಂಗ್ ಬಂದ್ಬಿಟ್ಟು ಅಲ್ಲಿ ಅಂದ್ರೆ ಕೆಸಿನೋ ಅಲ್ಲಿ ನಡೆಯುವಂತ ಈ ಒಂದು ಸೀನ್ ಆಗಿರುತ್ತೆ ಇದು ನೋಡಿದಾಗ. ಇದು ಆಕ್ಚುಲಿ ರೀಸೆಂಟ್ ಆಗಿ ಒಂದು ವಿಡಿಯೋ ತರ ಲೀಕ್ ಆಗಿತ್ತು, ಆದ್ರೆ ಇದರಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಬೇರೆ ಲೆವೆಲ್ ಅಲ್ಲಿ ಯಶ್ ಅವರು ಇಂಟರ್ನ್ಯಾಷನಲ್ ಮಾರ್ಕೆಟ್ ನ ಕ್ರಿಯೇಟ್ ಮಾಡಕ್ ಕೊಟ್ಟಿದ್ದಾರೆ. ಕನ್ನಡ ಸಿನಿಮಾನ ಬೇರೆ ಲೆವೆಲ್ ಸ್ಟ್ಯಾಂಡರ್ಡ್ ಅಲ್ಲಿ ತಗೊಂಡು ಹೋಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದೊಂದು ಎಂಟ್ರಿ ತರ ಒಂದು ಸಿಂಪಲ್ ಕೆಸಿನೋಲ್ಲಿ ಹೋಗಿ ಅಲ್ಲಿ ಒಂದು ಈ ರೀತಿಯಲ್ಲಿ ಇದೆ. ಆದ್ರೆ ಇದು ಆಕ್ಚುಲಿ ಬೇರೆ ತರನೇ ಇರ್ಬೋದು ಸಿನಿಮಾದಲ್ಲಿ. ಯಾಕಂದ್ರೆ ನಾವು ಇನ್ನೂ ಸ್ವಲ್ಪ ಬೇರೆನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಒಂದು ಡೈಲಾಗ್ ಬರ್ಬೋದೇನೋ ಅಂತ. ಆದ್ರೆ ಇದರ ಡೈಲಾಗ್ ಏನೋ ಮಾತ್ರ ಬೀಜ ಮಾತ್ರ ಬೇರೆ ಲೆವೆಲ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಬೀಜ ನೆಕ್ಸ್ಟ್ ಲೆವೆಲ್ ಅಲ್ಲಿ. ಟಾಕ್ಸಿಕ್ ಅಲ್ಲಿ ಏನಿತ್ತು ಅಂದ್ರೆ ಫಸ್ಟ್ ಬಿಟ್ಟಿದ್ರಲ್ಲ ಟೀಸರ್ ತರ ಒಂದು ಗ್ಲಿಮ್ಸ್ ತರ ಟೈಟಲ್ದು, ಅದೇ ಸ್ವಲ್ಪ ಎಕ್ಸ್ಟೆಂಡ್ ಆಗಿ ಅದನ್ನೇ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕೇಳಕ್ಕೂ ಕೂಡ ತುಂಬಾನೇ ಚೆನ್ನಾಗಿತ್ತು. ಸೊ ಹೀಗಾಗಿ ಒಂದು ಸಿನಿಮಾನ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಅವರು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಅವರು. ಆದರೆ ಈ ಒಂದು ಸಿನಿಮಾನ ಯಾವ ರೀತಿ ಡೈರೆಕ್ಟ್ ಮಾಡ್ತಾರೆ, ಈ ಒಂದು ಕಥೆನ ರಾಕಿಂಗ್ ಸ್ಟಾರ್ ಅವ್ರಿಗೆ ಇದೊಂದು ಸೂಟ್ ಆಗುತ್ತೆ ಅನ್ಕೋತಿದ್ರು. ಆದರೆ ಈ ಒಂದು ಬರ್ತ್ಡೇ ಪೀಕ್ನ ನೋಡಿದಾಗ ಎಲ್ಲರೂ ಸುಮ್ಮನಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಅವರ ಲುಕ್ ಮತ್ತೆ ನಾವು ಯಾವ ರೀತಿ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೇ ರೀತಿ ಇದೆ ಅಂತಲೇ ಹೇಳ್ಬೋದು. ಟಾಕ್ಸಿಕ್ ಬೇರೆ ಲೆವೆಲಲ್ಲಿ ಇದೆ. ಮತ್ತೆ ಈ ಒಂದು ಸಿನಿಮಾನ KVN ಪ್ರೊಡಕ್ಷನ್ ಮತ್ತೆ ಯಶ್ ಅವರ ಮಾಸ್ಟರ್ ಮೈಂಡ್ಸ್ ಕ್ರಿಯೇಷನ್ ಎರಡೂ ಬಂಡವಾಳ ಹೂಡ್ತಾ ಇದೆ. ಸೊ ಹೀಗಾಗಿ ಇದೊಂದು ಬೇರೆ ಲೆವೆಲಲ್ಲಿತ್ತು, ನನಗೂ ತುಂಬ ಇಷ್ಟ ಆಯ್ತು ಅಂತಲೇ ಹೇಳ್ತೀನಿ. ನೀವು ಹೋಗಿ ನೋಡಿ ಯೂಟ್ಯೂಬ್ ಚಾನಲಲ್ಲಿ, ಹಂಗೆ ನನ್ನ ಚಾನಲ್ಲು ನೋಡಿ, ಅಲ್ಲೇ ಇರುತ್ತೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನು ಸರಿ, ಹ್ಯಾಪಿ ಬರ್ಡೇ ಟು ಯು ಯಶ್ ಅಂತ ಹೇಳ್ತೀನಿ. ಟಾಕ್ಸಿಕ್ ಸಿನಿಮಾ ರಿಲೀಸ್ ಡೇಟ್ ಏನು ಅನೌನ್ಸ್ ಮಾಡಲಿಲ್ಲ, ಅದೇ ರಿಲೀಸ್ ಡೇಟ್ಗೆ ಬರ್ಬೋದಂತ ಕಾಯ್ತಾ ಇರೋಣ. ಥ್ಯಾಂಕ್ ಯು ಫ್ರೆಂಡ್ಸ್.